ಧಾರವಾಡದ ವಿಶ್ವವಿದ್ಯಾಲಯದಲ್ಲಿ ಈಗ ಒಂದು ಗಂಭೀರ ವಿವಾದ ತಲೆದೂರಿದೆ. PhD ವಿದ್ಯಾರ್ಥಿ ಮತ್ತು ಪ್ರೊಫೆಸರ್ ನಡುವಿನ ಸಂಬಂಧದ ಬಗ್ಗೆ ಕೇಳಿ ಬಂದಿರುವ ಆರೋಪಗಳು ಇಡೀ ಕ್ಯಾಂಪಸ್ ವಾತಾವರಣವನ್ನು ಕದಡಿದೆ. ಸಸ್ಯಶಾಸ್ತ್ರ ವಿಭಾಗದ ಪ್ರೊಫೆಸರ್ ದೇವರಾಜ್ ತಂಗುದೊರೈ ವಿರುದ್ಧ PhD ವಿದ್ಯಾರ್ಥಿ ವೇದವ್ಯಾಸ್ ಚವಾಣ್ ಗಂಭೀರ ಆರೋಪಗಳನ್ನು ಮಾಡಿದ್ದು, ಈ ವಿಚಾರ ಈಗ ವಿದ್ಯಾರ್ಥಿಗಳ ಮಧ್ಯೆ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಆ ಹುಡುಗಿ ಜೊತೆಯಲ್ಲಿ ಆ ಹುಡುಗಿಗೆ ಏನಿದೆ, ನೀನು PhD ಕೊಡಿಸ್ತೀನಿ, ನೀನು ಪ್ರೊಫೆಸರ್ ಮಾಡಿಸ್ತೀನಿ ಅಂತೇಳಿ ಆಸೆ ಹುಟ್ಟಿಸಿ ಆ ಹುಡುಗಿನ ಬುಟ್ಟಿಗೆ ಹಾಕ್ಕೊಂಡು ಅವಳನ್ನ 9 ತಿಂಗಳ ಯೂಸ್ ಮಾಡಿಕೊಂಡು ಆ ಹುಡುಗಿನ ಕೈ ಬಿಟ್ಟು ಏನಿದೆ ಇವಾಗ ಆ ಹುಡುಗಿಗೆ ಹೋಗ್ಬಿಟ್ಟಾಗಿದೆ. ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಶೈಕ್ಷಣಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ. ಅಂದರೆ ಆ ಹುಡುಗಿನ ಕರ್ಕೊಂಡ್ಬಂದು ನನಗೆ ನೀನು ಅಡ್ಜಸ್ಟ್ ಮಾಡಿದರೆ ನಿನಗೆ PhD ಕೊಡ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಟಾರ್ಚರ್ ಮಾಡ್ತಾ ಇದ್ದಾರೆ. ಹೌದು, ವಿದ್ಯಾರ್ಥಿ ವೇದವ್ಯಾಸ್ ಚವಾಣ್ ಅವರ ಆರೋಪದ ಪ್ರಕಾರ ಪ್ರೊಫೆಸರ್ ದೇವರಾಜ್ ತಂಗುದೊರೈ ಅವರು ಒಂದು ವಿದ್ಯಾರ್ಥಿನಿಯೊಂದಿಗೆ ವೈಯಕ್ತಿಕ ಸಂಬಂಧ ಹೊಂದಿದ್ದರು ಎಂಬ ಶಂಕೆ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲದೆ ಆ ವಿದ್ಯಾರ್ಥಿನಿಯನ್ನು ಮತ್ತೆ ತಮ್ಮ ಸಂಪರ್ಕಕ್ಕೆ ತರಲು ಒತ್ತಡ ಹಾಕಲಾಗಿದೆ ಎಂಬುದು ಆರೋಪವಾಗಿದೆ. ಅವಳನ್ನು ಮತ್ತೆ ಸಂಪರ್ಕಕ್ಕೆ ತರದಿದ್ದರೆ PhD ಪೂರ್ಣಗೊಳಿಸಲು ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಲಾಗಿದೆ ಎಂದು ವಿದ್ಯಾರ್ಥಿ ಹೇಳಿರುವುದು ಪ್ರಕರಣವನ್ನು ಮತ್ತಷ್ಟು ಗಂಭೀರಗೊಳಿಸಿದೆ. ಇದರ ಜೊತೆಗೆ ಮಾನಸಿಕ ಕಿರುಕುಳ ಹಾಗೂ ಅಸಭ್ಯ ವರ್ತನೆ ನಡೆದಿರುವುದಾಗಿ ಕೂಡ ಆರೋಪಿಸಲಾಗಿದೆ. ಈ ವಿಷಯವನ್ನು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂಬ ಆರೋಪದಿಂದ ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಕುಲಪತಿ ಕಚೇರಿ ಎದುರು ಧರಣಿ ನಡೆಸಿ ಪ್ರೊಫೆಸರ್ ಅವರನ್ನು ಅಮಾನತು ಮಾಡಿ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಮತ್ತು ನ್ಯಾಯಯುತ ವಾತಾವರಣ ಬೇಕೆಂಬ ಬೇಡಿಕೆ ಈಗ ಮತ್ತಷ್ಟು ಬಲವಾಗುತ್ತಿದೆ. ಒಟ್ಟಿನಲ್ಲಿ ಈ ಆರೋಪಗಳ ಬಗ್ಗೆ ವಿಶ್ವವಿದ್ಯಾಲಯ ಆಡಳಿತ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಎಂಬುದು ಈಗ ಎಲ್ಲರ ಗಮನ ಸೆಳೆದಿದೆ.